ನಮಸ್ತೆ ಕರ್ನಾಟಕ ಸ್ನೇಹಿತರೆ, ನಿಮಗೆಲ್ಲ ಗೊತ್ತೇ ಇದೆ ಡ್ರೀಮ್11 ಪೇಯ್ಡ್ ಕಾಂಟೆಸ್ಟ್ಗಳು ಬ್ಯಾನ್ ಆಗಿ ಸರಿಸುಮಾರು 7 ತಿಂಗಳುಗಳು ಕಳೆದಿವೆ. ಸೊ ಇಲ್ಲಿಯವರೆಗೂ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ, ಹೊರತಾಗಿಯೂ ಯಾವುದೇ ರೀತಿಯಾದಂತಹ ಹಿಯರಿಂಗ್ ಬರಲೇ ಇಲ್ಲ. ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಮಾರ್ಚ್ 11ಕ್ಕೆ ಒಂದು ಹಿಯರಿಂಗ್ ಉಂಟು ಅಂತ ಹೇಳಲಾಗ್ತಾ ಇದೆ. ಇದು ಫೈನಲ್ ಆಗಿ ಆ ದಿನದಂದೇ ಯಾವುದಾದ್ರೂ ಒಂದು ತೀರ್ಪು ಬರ್ಬೋದಂತ ಹೇಳಲಾಗ್ತಿದೆ. ಸೊ ಸದ್ಯದ ಮಟ್ಟಿಗೆ ಡ್ರೀಮ್11 ಅಥವಾ ಫ್ಯಾಂಟಸಿ ಆ್ಯಪ್ಗಳೇನಿದ್ದಾವೆ ಅವುಗಳೆಲ್ಲವೂ ಕೂಡ ಫ್ರೀ ಟು ಪ್ಲೇ ಮಾಡೆಲ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಅದರಲ್ಲಿ ನೀವು ಫ್ರೀಯಾಗಿ ಆಟ ಆಡ್ಬೋದು. ಬಟ್ ಮೊದಲಿನ ಥರ ಅಂಥದ್ದೇನು ಅಮೌಂಟ್ ಅದರಲ್ಲಿ ಇರೋದಿಲ್ಲ, ಸ್ವಲ್ಪ ಕಡಿಮೆ ಮಟ್ಟದ ಅಮೌಂಟ್ ಇರ್ತದೆ. ಆದರೆ ಫ್ರೀಯಾಗಿ ಅವರು ನಿಮಗೆ ಅದನ್ನು ನೀಡ್ತಾ ಇದ್ದಾರೆ. ಸೊ ನೀವು ಒಂದು ವೇಳೆ ಅದರಲ್ಲಿ ಆಡಿ ವಿನ್ ಆದರೆ ನಿಮಗೆ ಆ ಅಮೌಂಟ್ ಸಲೀಸಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗಳಿಗೆ ಬರ್ತಾ ಇದೆ. ಸದ್ಯಕ್ಕೆ ಈ ಫ್ಯಾಂಟಸಿ ಆ್ಯಪ್ಸ್ಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಅಪ್ಡೇಟ್ಗಳು ಬರ್ತಾ ಇದೆ. ಏನಂತ ಹೇಳಿದ್ರೆ MPL ಹಾಗೂ Zoopy ಇವೆರಡರಲ್ಲಿಯೂ ಕೂಡ ಪೇಮೆಂಟ್ ಗೇಟ್ ವೇ ಲಭ್ಯವಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಸದ್ಯಕ್ಕೆ ನೋಡೋದಾದ್ರೆ MPL ಅಥವಾ Zoopy ಆ್ಯಪ್ಗಳಲ್ಲಿ ಯಾರೆಲ್ಲ ತಮ್ಮ ವಿನ್ನಿಂಗ್ ಅಮೌಂಟ್ ಅನ್ನು ಇಟ್ಕೊಂಡಿದ್ರು ಅಥವಾ ವಿಡ್ರಾ ಮಾಡೋಕ್ಕಾಗದೆ ಯಾರೆಲ್ಲ ಕಷ್ಟ ಅನುಭವಿಸ್ತಿದ್ರು ಅವರಿಗೆಲ್ಲ ಇವಾಗ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಎರಡು ಆ್ಯಪ್ಗಳಲ್ಲಿ ಪೇಮೆಂಟ್ ಗೇಟ್ ವೇ ಸಲೀಸಾಗಿ ವರ್ಕ್ ಮಾಡ್ತಾ ಇದೆ. ಸೊ ಅದರಂತೆ ಯಾರೆಲ್ಲ ಅಮೌಂಟ್ ಇಟ್ಟಿದ್ರು ಅವರೆಲ್ಲ ಇವಾಗ ವಿಡ್ರಾ ಮಾಡಬಹುದು. ಸೊ ಯಾವುದೇ ರೀತಿಯಾದಂತಹ ರಿಸ್ಟ್ರಿಕ್ಷನ್ ಇರೋದಿಲ್ಲ. ಸೊ ಯಾರ್ಯಾರ ಅಮೌಂಟ್ ಇದೆ ಅವರವರು ಬೇಗನೆ ತೆಗೆದುಕೊಳ್ಳೋದು ಬೆಟರ್ ಅನ್ಸುತ್ತೆ. ಸೊ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಪೇಮೆಂಟ್ ಗೇಟ್ ವೇ ಸಿಕ್ಕಿದೆ ಈ ಒಂದು ಎರಡು ಆ್ಯಪ್ಗಳಿಗೆ. ನೆಕ್ಸ್ಟ್ ನೋಡೋದಾದ್ರೆ ಮಾರ್ಚ್ 11ಕ್ಕೆ ಫೈನಲ್ ಹಿಯರಿಂಗ್ ಅಂತ ಹೇಳಲಾಗ್ತಾ ಇದೆ. ಸೊ ಅದಕ್ಕಿಂತ ಮುಂಚೆ ಡ್ರೀಮ್11 ನಲ್ಲಿ ಇವಾಗ ನೀವು ನೋಡ್ಬೋದು ಸಬ್ಸ್ಕ್ರಿಪ್ಷನ್ ಮಾಡೆಲ್ ನಡೀತಾ ಇದೆ. ಸೊ ಇವಾಗ ಇದರ ಬಗ್ಗೆ ಅಪ್ಡೇಟ್ ಏನಂತ ಹೇಳಿದ್ರೆ, ಒಂದು ವೇಳೆ ಕೋರ್ಟ್ ನಲ್ಲಿ ಡ್ರೀಮ್11 ಅಥವಾ ಫ್ಯಾಂಟಸಿ ಆ್ಯಪ್ಸ್ಗಳ ವಿರುದ್ಧ ಈ ಕೇಸ್ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಇದೇ ರೀತಿಯಾದಂತಹ ಸಬ್ಸ್ಕ್ರಿಪ್ಷನ್ ಮಾಡೆಲ್ ತರಬಹುದು ಅಂತ ಒಂದು ಕೆಲವೊಂದು ಅಪ್ಡೇಟ್ಗಳು ಬರ್ತಾ ಇದೆ. ಡ್ರೀಮ್11 ನೋಡೋದಾದ್ರೆ ಒಂದು ವೇಳೆ ಪೇಯ್ಡ್ ಕಾಂಟೆಸ್ಟ್ ಏನಾದ್ರು ಕಂಪ್ಲೀಟ್ ಆಗಿ ಬ್ಯಾನ್ ಆದ್ರೆ ಈ ತರದ ಸಬ್ಸ್ಕ್ರಿಪ್ಷನ್ ಮಾಡೆಲ್ ತಂದು ತನ್ನ ಯೂಸರ್ಸ್ಗೆ ಮತ್ತೆ ಫ್ಯಾಂಟಸಿ ಆಡ್ಲಿಕ್ಕೆ ವ್ಯವಸ್ಥೆ ಮಾಡಬಹುದಂತ ಅಪ್ಡೇಟ್ ಬರ್ತಾ ಇದೆ. ಸೊ ಅದರಲ್ಲಿ ನೋಡೋದಾದ್ರೆ ಗೌರ್ಮೆಂಟ್ ಕಡೆಯಿಂದ ಯಾವುದೇ ರಿಸ್ಟ್ರಿಕ್ಷನ್ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಸಬ್ಸ್ಕ್ರಿಪ್ಷನ್ ಮಾಡೆಲ್ಗೆ ಗೌರ್ಮೆಂಟ್ ನಿಂದ ಯಾವುದೇ ರೀತಿಯಾದಂತಹ ರಿಸ್ಟ್ರಿಕ್ಷನ್ ಇರೋದಿಲ್ಲ. ಬಟ್ ಇಲ್ಲಿ ಕೆಲವೊಂದು ರೆಗ್ಯುಲೇಷನ್ ಅನ್ನು ತಂದೆ ತರ್ತಾರೆ. ಈ ಸಬ್ಸ್ಕ್ರಿಪ್ಷನ್ ಮಾಡೆಲ್ ತಂದ್ರೆ ಒಂದು ವೇಳೆ ಈ ಸಬ್ಸ್ಕ್ರಿಪ್ಷನ್ ಮಾಡೆಲ್ ಮೂಲಕ ಆಡಬಹುದಾಗಿರ್ತದೆ. ಸೊ ಸ್ವಲ್ಪ ಚೇಂಜಸ್ ಇರ್ಬೋದು ಅಂತ ಹೇಳಲಾಗ್ತಾ ಇದೆ. ಸೊ ಒಂದು ವೇಳೆ ಮಾರ್ಚ್ 11ಕ್ಕೆ ತೀರ್ಪೇನಾದ್ರೂ ಫ್ಯಾಂಟಸಿ ಗೇಮ್ಗಳ ಪರ ಉಲ್ಟಾ ಹೊಡಿತ ಅಂತ ಹೇಳಿದ್ರೆ ಈ ರೀತಿಯಾದಂತಹ ಸಬ್ಸ್ಕ್ರಿಪ್ಷನ್ ಮಾಡೆಲ್ ಬರ್ಬೋದು ಅಂತ ಹೇಳಲಾಗ್ತಿದೆ. ಬಟ್ ಒಂದಂತೂ ಕ್ಲಾರಿಫೈ ಆಗಬೇಕು. ಯಾಕಂತ ಹೇಳಿದ್ರೆ ಸಬ್ಸ್ಕ್ರಿಪ್ಷನ್ ಮಾಡೆಲ್ ನ ವಿಷಯಕ್ಕೆ ಸಂಬಂಧಿಸಿದಂತೆ ಡ್ರೀಮ್11 ತನ್ನ ವೆಬ್ಸೈಟ್ ನಲ್ಲಿ ಇದುವರೆಗೂ ಕೂಡ ಮಾಹಿತಿ ಕೊಟ್ಟಿಲ್ಲ. ಬಟ್ ಕೆಲವೊಂದು ಮೂಲಗಳಿಂದ ಈ ರೀತಿಯಾದಂತಹ ವ್ಯವಸ್ಥೆ ಬರ್ಬೋದಂತ ಮಾತ್ರ ಹೇಳಲಾಗ್ತಿದೆ. ಸೊ ಮುಂದಿನ ದಿನಗಳಲ್ಲಿ ನಮ್ಗೆ ಕಾಣಸಿಗ್ತದೆ. ಯಾಕಂತ ಹೇಳಿದ್ರೆ ಇನ್ನೇನು ಹೆಚ್ಚು ದಿನಗಳು ಬಾಕಿ ಇಲ್ಲ, ಕೇವಲ 10 ದಿನಗಳಲ್ಲಿ ನಮ್ಗೆ ಗೊತ್ತಾಗ್ತದೆ ಈ ಒಂದು ಆ್ಯಪ್ಗಳಿಗೆ ಇಂಡಿಯಾದಲ್ಲಿ ಉಳಿಗಾಲ ಉಂಟಾ ಅಥವಾ ಇಲ್ಲವಾ ಅನ್ನೋದು ಕೂಡ ನಮ್ಗೆ ಸದ್ಯದಲ್ಲೇ ಗೊತ್ತಾಗ್ತದೆ. ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಮುಂದಿನ ಅಪ್ಡೇಟ್ ಇದ್ರೆ ನಿಮ್ಗೆ ಖಂಡಿತ ತಿಳಿಸ್ತೀನಿ. ಒಂದ್ ವೇಳೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.